ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಲಿಮರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದು ದುರದೃಷ್ಟಕರ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಪ್ಪಾ ಅಂತಂದ್ರೆ ಒಂದೇ ಫ್ಯಾಮಿಲಿ 11 ಜನ ದುರ್ಮರಣ ಹೊಂದಿದ್ದಾರೆ. ಕಾರಣ ಅವರು ಕಪ್ಪೆ ಚಿಪ್ಪನ್ನ ತೆಗೆದುಕೊಂಡು ಬಂದು ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕಂತ ಇದ್ರು. ಏಪ್ರಿಲ್ ಮೇ ಸಮಯದಲ್ಲಿ ಮಾತ್ರ ಅಲ್ಲಿ ಕಪ್ಪೆ ಚಿಪ್ಸ್ ಸಿಗುವಂತದ್ದು. ಅದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅನ್ನೋ ಪ್ಲೇಸ್ ಅಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಭಾನುವಾರ 14 ಜನರ ತಂಡ ಕಪ್ಪೆ ಚಿಪ್ಪನ್ನು ಆಯ್ದುಕೊಂಡು ಬರಲು ಹೋದಾಗ ಈ ಇನ್ಸಿಡೆಂಟ್ ಆಗಿದೆ. ಏಕಾಏಕಿ ನೀರಿನ ಅರಿವು ಜಾಸ್ತಿ ಆದ್ರಿಂದ ಈ ದುರ್ಘಟನೆಗೆ ಕಾರಣ ಆಗಿದೆ. ಇಲ್ಲಿ ಇನ್ನೊಂದು ದುರದೃಷ್ಟ ಸಂಘಟನೆ ಏನಂದ್ರೆ ಒಂದೇ ಫ್ಯಾಮಿಲಿ 11 ಜನ ಕೂಡ ದುರ್ಮರಣ ಹೊಂದಿರತಕ್ಕಂಥದ್ದು. ಭಟ್ಕಳದ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಈ 11 ಜನದ ಮೃತದೇಹ ಕೂಡ ಇಟ್ಟಿದ್ದಾರೆ. ನಿನ್ನೆ 10 ಜನರ ಮೃತದೇಹ ಸಿಕ್ಕಿತ್ತು. NDRF ಟೀಮ್ ಹಾಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕೂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿ 11 ಜನ ಇವತ್ತು ಸಿಕ್ಕಿದ್ದಾರೆ. ಅವರನ್ನ ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಕೂಡ ಇದಕ್ಕೆ ತೀವ್ರ ಸಂತಾಪ ಸೂಚಿಸಿ ಕರ್ನಾಟಕದ ಸರ್ಕಾರದಿಂದ 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮೋದಿ ಕೂಡ 2 ಲಕ್ಷದ ಅಮೌಂಟ್ ಅನ್ನು ಘೋಷಣೆ ಮಾಡಿದ್ದಾರೆ. ರಾಷ್ಟ್ರಪತಿ ಕೂಡ ಇದಕ್ಕೆ ಕಂಬನಿ ಮಿಡಿದಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಮಂಕಾಳ್ ವೈದ್ಯ ಕೂಡ ಮೀನುಗಾರಿಕೆ ಸಚಿವರು, ಇವರು ಮಂಗಳೂರು ಕಡೆಯವರು, ಇವರು ಕೂಡ ಅವರ ಫ್ಯಾಮಿಲಿ ಜೊತೆ ಇರ್ತೀವಿ, ನಾವು ಅವರ ಮಕ್ಕಳಿಗೆ ಎಜುಕೇಶನ್ ಪರವಾಗಿ ನಿಲ್ತೀವಿ ಅಂತ ಮಾತನಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2-3 ದಿನಗಳಿಂದ ಹೆಚ್ಚಾಗಿ ಮಳೆ ಆಗಿದ್ದರಿಂದ ಇಲ್ಲಿ ಬೆಳಗಿನ ಜಾವ 9:30 ನಿನ್ನೆ ಬೆಳಗಿನ ಜಾವ 9:30 ಅವರು ಕಪ್ಪೆ ಚಿಪ್ಪನ್ನು ಆಯ್ದುಕೊಂಡು ಬರಲು ಹೋದಂತ ಸಮಯದಲ್ಲಿ ಒಂದೇ ಕುಟುಂಬದ 11 ಜನ ಕೂಡ ದುರ್ಮರಣ ಹೊಂದಿದ್ದಾರೆ. ಇದರಲ್ಲಿ 14 ಜನ ಇಳಿದಿದ್ದು, ಇದರಲ್ಲಿ 3 ಜನನ ರೆಸ್ಕ್ಯೂ ಮಾಡಿ ಇವರನ್ನ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿದ್ದಾರೆ. ಸದ್ಯಕ್ಕೆ ಪ್ರಾಣಾಪಾಯ ಏನಿಲ್ಲ ಅಂತ ಹೇಳಲಾಗ್ತಿದೆ. ಅದು ನದಿ ಮತ್ತೆ ಸಮುದ್ರ ಸೇರುವ ಜಾಗ, ಒಳ ಹರಿವು ಜಾಸ್ತಿ ಆದ್ದರಿಂದ ನದಿ ನೀರಿನ ಏರಿಳಿತ ಹೆಚ್ಚಾದ್ದರಿಂದ ಈ ಘಟನೆ ಸಂಭವಿಸಿದೆ. ಈ ಘಟನೆಯಲ್ಲಿ ದುರ್ಮರಣ ಹೊಂದಿರುವವರು ಮಾಲತಿ ಜಟ್ಟಪ್ಪ ನಾಯ್ಕ್ 38 ವರ್ಷ, ಲಕ್ಷ್ಮೀ ಮಾದೇವ್ ನಾಯ್ಕ್ 42 ವರ್ಷ, ಹಂಗೆ ಲಕ್ಷ್ಮೀ ಶಿವರಾಮ ನಾಯ್ಕ್ 40 ವರ್ಷ, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ್ 50 ವರ್ಷ, ಉಮೇಶ್ ಮಂಜುನಾಥ್ ನಾಯ್ಕ್ 25 ವರ್ಷ, ಜ್ಯೋತಿ ನಾಗಪ್ಪ ನಾಯ್ಕ್ 38 ವರ್ಷ, ಮಾಸ್ತಮ್ಮ ಮಂಜುನಾಥ್ ನಾಯ್ಕ್ 45 ವರ್ಷ, ಮಂಜಮ್ಮ ಗೋಯ್ದ ನಾಯ್ಕ್ 30 ವರ್ಷ. 7 ಜನ ಮಹಿಳೆಯರೇ ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ. ಕಪ್ಪೆ ಚಿಪ್ಪನ್ನ ತೆಗೆದುಕೊಂಡು ಬರಲು ಹೋದಂತ 11 ಜನರ ದುರ್ಮರಣ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇಲ್ಲಿಂದಾನೆ ಪ್ರಾರ್ಥಿಸೋಣ. ಹಾಗೆ ಸಮುದ್ರ ತೀರದಲ್ಲಿ ಆಗಿ ನದಿ ತೀರದಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಬಂದ್ರೆ ಸಮುದ್ರದ ನೀರಿಗೆ ಇಳಿಬಾರ್ದಂತ ಅರ್ಥ. ಅದು ಸದ್ಯಕ್ಕೆ ಅವ್ರಿಗೆ ಯಾರು ಸೂಚನೆ ಕೊಡೋರಿಲ್ಲ. ಅಲ್ಲಿನ ಸುತ್ತಮುತ್ತ ಊರಿನವರು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥವ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.